ಮಸಾಲ ಮಜ್ಜಿಗೆ. ಇವತ್ತು ನಾವು ಮಜ್ಜಿಗೆಗೆ ಮಸಾಲೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಸಾಲೆ ಹಾಕಿ ರೆಡಿ ಮಾಡಿರೋ ಮಜ್ಜಿಗೆ. ಇದನ್ನು ಕಡಿದು ನೀರು ಹಾಕಿ 1 ಸ್ಪೂನಷ್ಟು ಮಸಾಲೆ ಹಾಕಿ ರೆಡಿ ಮಾಡಿ ಮಜ್ಜಿಗೆ ಕುಡಿಯೋಕ್ಕೆ ತಂಪಾಗಿರುತ್ತೆ. ಇವಾಗ ಬೇಸಿಗೆ ಇರೋದ್ರಿಂದ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ, ಬಾಯಾರಿಕೆ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಈ ಮಸಾಲೆನ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ. ಯಾವಾಗ ಬೇಕೋ ಆವಾಗ 1 ಸ್ಪೂನು ಈ ಮಜ್ಜಿಗೆಗೆ ಇದನ್ನು ಹಾಕೋತೀವಿ. ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಅರ್ಧ ಹಸಿಮೆಣಸಿನ್ಕಾಯಿ, 4-5 ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಉಪ್ಪು, 1 ಇಂಚಷ್ಟು ಶುಂಠಿ ಇಷ್ಟನ್ನು ಮಿಕ್ಸಿಲಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಆಡಿಸ್ಕೊಂಡು ಒಂದು ಡಬ್ಬೀಲಿ ಫ್ರಿಜ್ಜಲ್ಲಿ ಇಡೋಕ್ಕೆ ಇಟ್ಕೋತೀವಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಇಂಗನ್ನು ಈ ಮಸಾಲೆ ಜೊತೆ ಆಮೇಲೆ ಸೇರಿಸ್ಕೊತೀನಿ. ಇದನ್ನು ಯಾವಾಗ ಬೇಕೋ ಆವಾಗ ನಾವು ಮಜ್ಜಿಗೆ ಮಾಡಿದಾಗ ಮಜ್ಜಿಗೆಗೆ ಅರ್ಧ ಸ್ಪೂನು ಈ ಪೇಸ್ಟನ್ನು ಸೇರಿಸ್ಕೊಂಡು ಮಜ್ಜಿಗೆ ಕಡಿಯೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ. ಈ ಹಿಂಗನ್ನು ನಾನು ಪೇಸ್ಟ್ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಹಿಂಗನ್ನು ಸೇರಿಸ್ತೀನಿ. ಇಷ್ಟು ಹಿಂಗನ್ನು ಈ ಮಸಾಲೆಗೆ ಸೇರಿಸಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋತೀವಿ. ಮಜ್ಜಿಗೆಗೆ ಅರ್ಧ ಸ್ಪೂನ್ ಅಷ್ಟು ಮಸಾಲೆ ಇದ್ದರೆ ಸಾಕು. ಪ್ರಯತ್ನ ಮಾಡಿ.